ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ಅರ್ಜುನನಿಗೆ ಬ್ರಾಹ್ಮಣ ದಂಪತಿ ಸಂವಾದ ರೂಪವಾಗಿ ಭೂತಗಳಲ್ಲಿ ಪ್ರಾಣಾದಿ ಸೃಷ್ಟಿ ಕ್ರಮಗಳನ್ನು ತಿಳಿಸಿದುದು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು ಹೇಳುತ್ತಾನೆ, ಪಾರ್ಥ ಕೇಳು, ಪ್ರಪಂಚ ತತ್ವ ವಿಚಾರವಾಗಿ ಪೂರ್ವದಲ್ಲಿ ಬ್ರಾಹ್ಮಣ ದಂಪತಿ ಸಂವಾದ ರೂಪವಾದ ಇತಿಹಾಸವೊಂದನ್ನು ಹೇಳುವರು. ಅದನ್ನೇ ನಿನಗೆ ತಿಳಿಸುವೆನು. ಪ್ರಪಂಚ ಜ್ಞಾನದಲ್ಲಿಯೂ ಶಾಸ್ತ್ರಜ್ಞಾನದಲ್ಲಿಯೂ ಪಾರಂಗತನಾದ ಬ್ರಾಹ್ಮಣನೊಬ್ಬನು ಏಕಾಂತವಾಗಿ ಕುಳಿತಿದ್ದಾಗ ಅವನ ಪತ್ನಿಯು ಅವನಲ್ಲಿಗೆ ಬಂದು ಹೀಗೆಂದು ಪ್ರಶ್ನೆ ಮಾಡಿದಳು, ನಾಥ, ನೀನೇನೋ ಅಗ್ನಿಹೋತ್ರ ಕರ್ಮಗಳನ್ನೆಲ್ಲ ಬಿಟ್ಟು ಕುಳಿತಿರುವೆ, ನನ್ನಲ್ಲಿ ದಯಾಹೀನನಾಗಿ ರಾಕ್ಷಸ ಸ್ವಭಾವದಿಂದ ವರ್ತಿಸುವೆ, ನಿನ್ನನ್ನು ಬಿಟ್ಟರೆ ನನಗೆ ಗತಿಯಿಲ್ಲವೆಂಬುದನ್ನು ಯೋಚಿಸದಿರುವೆ. ಇಂತಹ ನಿನ್ನನ್ನು ಪತಿಯಾಗಿ ಕೈಹಿಡಿದ ನನಗೆ ಮುಂದೆ ಯಾವ ಪುಣ್ಯಗತಿಗಳುಂಟು? ಭಾರ್ಯೆಯನ್ನು ತಮ್ಮ ಪತಿಗಳಿಂದ ಸಂಪಾದಿಸಲ್ಪಟ್ಟ ಲೋಕಗಳನ್ನೇ ಹೊಂದುವರೆಂದು ಭಾರ್ಯೆಯರು ಅಂದರೆ ಹೆಂಡತಿಯಾದವಳು ತನ್ನ ಪತಿಯಿಂದ ಸಂಪಾದಿಸಲ್ಪಟ್ಟ ಲೋಕಗಳನ್ನೇ ಹೊಂದುವರೆಂದು ಹಿರಿಯರು ಹೇಳಿದುದನ್ನು ನಾನು ಕೇಳಿರುವೆನು. ನಿನ್ನಂತಹವನನ್ನು ಪತಿಯನ್ನಾಗಿ ಪಡೆದ ನಾನು ಯಾವ ಗತಿಯನ್ನು ಹೊಂದುವೆನೋ ಎಂದಳು. ಬಹಳ ಶಾಂತ ಸ್ವಭಾವವುಳ್ಳ ಆ ಬ್ರಾಹ್ಮಣನು ತನ್ನ ಪತ್ನಿಯ ಮಾತನ್ನು ಕೇಳಿ ನಗುತ್ತಾ, ಎಲೆ ಭಾಗ್ಯಶಾಲಿನಿ, ನಿನ್ನ ಈ ಮಾತಿಗೆ ನನಗೆ ಲವಮಾತ್ರವೂ ಅಸಮಾಧಾನವಿಲ್ಲ. ನಿರ್ದುಷ್ಟಳಾದ ನಿನ್ನ ವಾಕ್ಯಕ್ಕಾಗಿ ನಾನು ಕೋಪಿಸುವುದಿಲ್ಲ. ಕರ್ಮವೆಂದರೆ ಏನೆಂದು ಬಲ್ಲೆಯ? ಮನಸ್ಸಿನಿಂದ ಗ್ರಹಿಸುವುದು, ಕಣ್ಣಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಈ ವ್ಯಾಪಾರಗಳೆಲ್ಲವನ್ನೂ ಕರ್ಮಜ್ಞರು ಕರ್ಮವೆಂದೇ ಹೇಳುವರು. ಆದರೆ ಜ್ಞಾನವಿಲ್ಲದೆ ಕರ್ಮಗಳನ್ನು ಮಾಡುವವರು ಕೇವಲ ಮೋಹಕ್ಕೆ ಈಡಾಗುವರು. ಈ ಲೋಕದಲ್ಲಿ ಮುಹೂರ್ತ ಕಾಲವಾದರೂ ಕರ್ಮವಿಲ್ಲದ ಸ್ಥಿತಿಯನ್ನು ಯಾವ ವ್ಯಕ್ತಿಯಲ್ಲಿಯೂ ಕಾಣಲಾಗದು. ಮನೋವಾಕ್ಕಾಯಗಳೆಂಬ ತ್ರಿಕರಣಗಳ ಮೂಲಕವಾಗಿ ನಡೆಯುತ್ತಿರುವ ಸತ್ಕರ್ಮ ದುಷ್ಕರ್ಮಗಳೇ ಜನ್ಮದಿಂದ ಉಂಟಾಗುವ ಶರೀರ ಭೇದಗಳಿಗೆ ಕಾರಣಗಳೆನಿಸುವವು. ದೃಶ್ಯ ಶ್ರವ್ಯಾದಿ ಬಾಹ್ಯ ಕರ್ಮಗಳೆಲ್ಲ ರಾಕ್ಷಸರಿಂದ ಅಂದರೆ ದುಷ್ಟರಿಂದ ಕೆಡಿಸಲ್ಪಡುತ್ತಿರುವುದನ್ನು ನೋಡಿ ನಾನು ವಿರಕ್ತಿಯನ್ನು ಹೊಂದಿ ಶರೀರದಲ್ಲಿಯೇ ಆತ್ಮನಿಗೆ ನೆಲೆಯಾದ ಒಂದು ಸ್ಥಳವನ್ನು ಭ್ರೂಮಧ್ಯವನ್ನು ಸ್ವಬುದ್ಧಿಯಿಂದ ಯೋಚಿಸಿ ತಿಳಿದುಕೊಂಡೆನು. ಆ ಸ್ಥಳದಲ್ಲಿಯೇ ಅಂದರೆ ಆ ಭ್ರೂಮಧ್ಯದಲ್ಲಿಯೇ ದ್ವಂದ್ವರಹಿತವಾದ ಬ್ರಹ್ಮವು ನೆಲೆಗೊಂಡಿರುವುದು. ಅಲ್ಲಿಯೇ ಸೋಮನು ಅಗ್ನಿಯೋ ವಾಸಿಸುವರು. ಬುದ್ಧಿಗೆ ಪ್ರೇರಕನು ಭೂತಗಳಿಗೆ ಧಾರಕನೂ ಆದ ವಾಯುವು ಅಲ್ಲಿಯೇ ಯಾವಾಗಲೂ ಸಂಚರಿಸುವನು. ಬ್ರಹ್ಮನೇ ಮೊದಲಾದವರು ವ್ರತನಿಷ್ಠರು, ವಿದ್ವಾಂಸರು, ಜಿತೇಂದ್ರಿಯರು, ಶಾಂತಾತ್ಮರು ಅಲ್ಲಿಯೇ ಅಕ್ಷರವೆನಿಸಿದ ಆ ಪರಬ್ರಹ್ಮವನ್ನು ಉಪಾಸಿಸುವರು. ಆ ಬ್ರಹ್ಮವನ್ನು ಮೂಗಿನಿಂದ ಮೂಸಿ ತಿಳಿಯುವುದಕ್ಕಾಗಲಿ, ನಾಲಿಗೆಯಿಂದ ಸವಿದು ರುಚಿ ನೋಡುವುದಕ್ಕಾಗಲಿ, ತ್ವಗೇಂದ್ರಿಯದಿಂದ ಅಂದರೆ ಚರ್ಮದಿಂದ ಸ್ಪರ್ಶಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಮನಸ್ಸಿನಿಂದ ಮಾತ್ರವೇ ತಿಳಿಯಬಹುದು. ಅದು ಕಣ್ಣಿಗೆ ಕಾಣುವ ಹಾಗಿಲ್ಲ. ಕಿವಿಗೆ ವಿಷಯವಾದರೂ ಅದಕ್ಕೂ ಎಷ್ಟೋ ದೂರದಲ್ಲಿರುವುದು. ಅದಕ್ಕೆ ಗಂಧವಿಲ್ಲ. ಆ ಪರಬ್ರಹ್ಮ ವಸ್ತುವಿಗೆ ಗಂಧವಿಲ್ಲ, ರಸವಿಲ್ಲ, ಸ್ಪರ್ಶವಿಲ್ಲ, ರೂಪವಿಲ್ಲ, ಶಬ್ದವೂ ಇಲ್ಲ. ಆದರೆ ಸೃಷ್ಟ್ಯಾದಿ ವ್ಯಾಪಾರಗಳೆಲ್ಲವೂ ಆ ಬ್ರಹ್ಮನಿಂದಲೇ ಉಂಟಾಗುವವು. ಪ್ರಪಂಚವೆಲ್ಲ ಆ ಬ್ರಹ್ಮನಲ್ಲಿಯೇ ನೆಲೆಗೊಂಡಿರುವುದು. ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನಗಳೆಂಬ ಪಂಚವಾಯುಗಳು ಆ ಬ್ರಹ್ಮನಿಂದಲೇ ಉಂಟಾಗುವವು ಮತ್ತು ಅವು ಅಲ್ಲಿಯೇ ಲಯ ಹೊಂದುವವು. ಆ 5 ವಾಯುಗಳಲ್ಲಿ ಸಮಾನಕ್ಕೂ ವ್ಯಾನಕ್ಕೂ ನಡುವೆ ಪ್ರಾಣವೂ ಅಪಾನವೂ ಸಂಚರಿಸುತ್ತಿರುವವು. ಇವೆರಡೂ ತಡೆಯಲ್ಪಟ್ಟಾಗ ಸಮಾನ ವ್ಯಾನಗಳು ಅಡಗಿರುವವು. ಪ್ರಾಣಾಪಾನಗಳ ನಡುವೆ ಉದಾನವು ವ್ಯಾಪಿಸಿಕೊಂಡಿರುವುದು. ಇದರ ಹಿಡಿತದಿಂದಲೇ ಮಲಗಿದ್ದ ಮನುಷ್ಯನನ್ನು ಪ್ರಾಣಾಪಾನಗಳೆರಡೂ ಬಿಡದಿರುವವು. ಹೀಗೆ ಪ್ರಾಣವನ್ನು ಹಿಡಿದಿರುವ ಕಾರಣದಿಂದಲೇ ಅದನ್ನು ಉದಾನವೆಂದು ಕರೆಯುವರು. ಬ್ರಹ್ಮವಾದಿಗಳು ತಪಸ್ಸನ್ನು ಅದರ ಬಲದಿಂದ ನಡೆಸುವುದಾಗಿ ಹೇಳುವರು. ಹೀಗೆ ಒಂದಕ್ಕೊಂದು ಬೆಂಬಲವಾಗಿ ಸೇರಿ ಶರೀರದಲ್ಲಿ ಸಂಚರಿಸುತ್ತಿರುವ ಆ ಎಲ್ಲ ವಾಯುಗಳಲ್ಲಿ ಸಮಾನವೆಂಬ ವಾಯುವಿಗೆ ನಾಭಿಯು ಸ್ಥಾನವಾಗಿರುವುದು. ಆ ನಾಭಿ ಮಧ್ಯದಲ್ಲಿ ವೈಶ್ವಾನರನೆಂಬ ಅಗ್ನಿಯೊಂದು 7 ಶಾಖೆಗಳಾಗಿ ನೆಲೆಗೊಂಡಿರುವವು. ಮೂಗು, ನಾಲಗೆ, ಕಣ್ಣು, ಚರ್ಮ, ಕಿವಿ, ಮನಸ್ಸು, ಬುದ್ಧಿ ಎಂಬ ಈ 7 ಆ ಅಗ್ನಿಯ 7 ಜ್ವಾಲೆಗಳು ಅಥವಾ ಶಾಖೆಗಳು.
ಮೂಗಿನಿಂದ ಮೂಸತಕ್ಕದು, ಕಣ್ಣಿನಿಂದ ನೋಡತಕ್ಕದು, ಹಾಗೆಯೇ ಸವಿಯತಕ್ಕದು, ಮುಟ್ಟತಕ್ಕದು, ಕೇಳತಕ್ಕದು, ಮನಸ್ಸಿನಿಂದ ಯೋಚಿಸತಕ್ಕದು, ಬುದ್ಧಿಯಿಂದ ತಿಳಿಯತಕ್ಕದು ಎಂಬಿ 7 ವಿಷಯಗಳು ಆ ಅಗ್ನಿಜ್ವಾಲೆಗೆ ಆಹಾರವಾದ ಸಮಿತ್ತುಗಳೆನಿಸುವವು. ಅವೇಳಕ್ಕೂ ಅನುಭವಿಸುವ ಭೋಕ್ತೃಗಳೇ 7 ಮಂದಿ ಋತ್ವಿಕ್ಕುಗಳು. ಮೂಗಿನಿಂದ ಮೂಸತಕ್ಕದ್ದು ಮುಂತಾದ ಭೋಗವಸ್ತುಗಳೆಂಬ ಆ 7 ಹವಿಸ್ಸುಗಳನ್ನು 7 ಮಂದಿ ಹೋತೃಗಳು ಮೇಲೆ ಹೇಳಿದ 7 ಅಗ್ನಿ ಜ್ವಾಲೆಗಳಲ್ಲಿ ಹೋಮ ಮಾಡಿ ತಾನೆಂಬ ಬ್ರಹ್ಮರೂಪವಾದ ಕಾರಣದಲ್ಲಿ ಪೃಥ್ವಿ ಮೊದಲಾದವುಗಳನ್ನು ಹುಟ್ಟಿಸುವರು. ಪೃಥ್ವಿ, ವಾಯು, ಆಕಾಶ, ನೀರು, ತೇಜಸ್ಸು, ಮನಸ್ಸು, ಬುದ್ಧಿ ಇವಿಷ್ಟು ಜ್ಞಾನವನ್ನು ಪ್ರಕಾಶಗೊಳಿಸುವ ಕಾರಣಗಳೆಂದು ಹೇಳಲ್ಪಡುವವು. ಹವಿಸ್ಸಿನ ರೂಪವಾಗಿರುವ ಎಲ್ಲ ವಿಷಯಗಳು ಇಂದ್ರಿಯಗಳೆಂಬ ಅಗ್ನಿಗಳಿಂದ ಹುಟ್ಟಿದ ವಿಷಯ ಜ್ಞಾನ ರೂಪವಾದ ಬುದ್ಧಿಯ ವೃತ್ತಿಯನ್ನು ಹೊಂದಿ ಸುಷುಪ್ತಿಯಲ್ಲಿ ಅಂದರೆ ಚಿತ್ತದಲ್ಲಿ ಅಡಗಿದ್ದು ತಿರುಗಿ ತಮಗೆ ಕಾರಣಗಳಾದ ಇಂದ್ರಿಯಗಳಲ್ಲಿ ಸೇರುವವು. ಇವೇ ಭೂತಗಳನ್ನು ಹುಟ್ಟಿಸುವವು. ಪ್ರಳಯದಲ್ಲಿ ಅವು ಈ ಚಿತ್ತದಲ್ಲಿಯೇ ತಡೆದಿಡಲ್ಪಡುವವು. ಆ ಭೂತ ಸಂಘಾತದಿಂದ ಮೊದಲು ಗಂಧವುಂಟಾಗುವುದು, ಆ ಗಂಧದಿಂದ ರಸವು, ರಸದಿಂದ ರೂಪವು, ರೂಪದಿಂದ ಸ್ಪರ್ಶವು, ಅದರಿಂದ ಶಬ್ದವು, ಅದರಿಂದ ಮನಸ್ಸು, ಸಂಶಯವು, ಅದರಿಂದ ನಿಶ್ಚಯ ಬುದ್ಧಿಯು ಉಂಟಾಗುವುದು. ಹೀಗೆ ವಿದ್ವಾಂಸರು ಜನ್ಮ ಕ್ರಮವನ್ನು 7 ಬಗೆಯಾಗಿ ತಿಳಿದಿರುವರು. ಪುರಾತನ ಮಹರ್ಷಿಗಳು ಈ ವಿಧವಾಗಿಯೇ ಗ್ರಹಿಸಿರುವರು. ಅವರು ಪೂರ್ಣವಾದ ಈ ಬ್ರಹ್ಮಜ್ಞಾನ ಬಲದಿಂದಲೇ ತೇಜಪೂರ್ಣವಾಗಿ ಬೆಳಗುವರು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 21ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.